ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ಅತಿಥಿ ಇಲ್ಲ, ಹಂಗಾಗಿ ಚಿಕನ್ ರೆಸಿಪಿನ ನಾನು ಒಬ್ಬಳೇ ತೋರಿಸ್ತೀನಿ. ನಾನು ಒಬ್ಬಳೇ ತಿಂತೀನಿ. ಬಂದ್ಬಿಟ್ಟ? ಅಲ್ಲ, ತಿನ್ನೋದ್ರ ಬಗ್ಗೆ ನೀನೆಲ್ಲಿದ್ದೆ? ಇರ್ಲಿಲ್ವಲ್ಲ. ಅಲ್ಲ, ಒಬ್ಳೆ ತಿನ್ನೋದ್ರ ಬಗ್ಗೆ ಮಾತಾಡಿದ ತಕ್ಷಣ ಬಂದ್ಬಿಡ್ತೀಯಲ್ಲ. ಸೊ ಗೈಸ್, ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ಚಿಕನ್ ಸಾರು. ನೀವು ಹೇಳಿದ್ರಲ್ಲ ಇನ್ನೊಂದು ಟೈಪ್ ಮಾಡ್ತೀನಿ ಅಂತ ಅಂದ್ರಿ, ತೋರಿಸೇ ಇಲ್ಲ ಅಂತ ಮೊನ್ನೆ ಕಮೆಂಟ್ಸ್ ಮಾಡಿದ್ರು. ಇವತ್ತು ತೋರಿಸ್ತೀನಿ. ಎಸ್, ನಮ್ಮಮ್ಮ ಅಂದಿದ್ರು 3 ಟೈಪ್ ಮಾಡ್ತಾರೆ, ಅದರಲ್ಲಿ 1 ಟೈಪ್ ಆಲ್ರೆಡಿ ಅಪ್ಲೋಡ್ ಮಾಡಾಗಿದೆ, ನೋಡಿಲ್ಲ ಅಂದ್ರೆ ನೋಡಿ. ಇನ್ನೊಂದು ಟೈಪ್ ಇವತ್ತು ಮಾಡ್ತಾ ಇದೀವಿ, ಆ್ಯಂಡ್ ಇನ್ನೊಂದು ಟೈಪ್ ಅದನ್ನ ಇನ್ನೊಂದು ದಿನ ತೋರಿಸ್ತೀವಿ. ಓಕೆ, ಬನ್ನಿ. ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಇಂಗ್ರೀಡಿಯೆಂಟ್ಸ್ ಹೇಳಕ್ ರೆಡಿ ಇದೀರಾ? ರೆಡಿ. ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ. 1.25 kg ಇರ್ಬೋದು ಅನ್ಸುತ್ತೆ ಇದು. ಆಯಿತಾ? ತೆಂಗಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು 8-10 ಲವಂಗ, ಆಯಿತಾ, ಸ್ವಲ್ಪ ಚಕ್ಕೆ, ಕಾಳುಮೆಣಸು, ಅರಿಶಿನ, ಉಪ್ಪು, ಖಾರದ ಪುಡಿ, ಧನಿಯಾ, ಬೆಳ್ಳುಳ್ಳಿ, ಶುಂಠಿ. ನೀವೆಲ್ಲ ಅನ್ಕೋಬೋದು ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಗಿದೆ ಮ್ಯಾಮ್, ಗೊತ್ತಾಗಿಲ್ವೇನೋ ಅಂತ. ಈರುಳ್ಳಿ. ಬಟ್ ಇದಕ್ಕೆ ಈರುಳ್ಳಿ ಹಾಕಲ್ಲ, ಅದೇ ಸ್ಪೆಷಲಿಸ್ಟ್, ಅದೇ ಇದ್ರದ್ದು ಮೇಯ್ನ್ ರೀಸನ್. ನಾನು ಹೇಳಿದ್ನಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ನೀರು ಥರ ಇರುತ್ತೆ ಸಾರು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಹಾಕದೆ ಇಷ್ಟು ಚೆನ್ನಾಗಿ ಸಾರು ಬರುತ್ತೆ ಅಂತ ನೀವೇ ಹೇಳ್ತೀರಾ. ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡೋಣ. ಈಗ ನೀನು ರುಬ್ಕೊಂಬರ್ಬೇಕು. ಓಕೆ, ಅಂದರೆ ತೆರಿಯಾಗಿ ರುಬ್ಬೇಕು, ಒಗ್ಗರಣೆಗೆ ಹಾಕ್ಲಿಕ್ಕೆ ಅಷ್ಟೇನೆ. ಏನೇನು ರುಬ್ಬೇಕು ಹೇಳ್ತೀನಿ. ಇಷ್ಟು ಬೆಳ್ಳುಳ್ಳಿ, ಇಷ್ಟು ಶುಂಠಿ, ಇಷ್ಟು ಕಾಳುಮೆಣಸು ಜಾಸ್ತಿ ತಗೊಂಡಿದ್ದೀನಿ. ಕೊತ್ತಂಬರಿ, ಅರ್ಧ ಟೊಮ್ಯಾಟೊ, ಪೇಸ್ಟ್ ಈ ತರ ಆಗ್ಬೇಕು. ನನ್ನ ನೇಲ್ಸಿಗೆ ಮ್ಯಾಚ್ ಆಗ್ತಾ ಇದೆ ಪೇಸ್ಟು. ಚೆನ್ನಾಗಿ. ಈಗ ಎಣ್ಣೆ ಹಾಕೊಂಡಿದ್ದೀನಿ ಪಾತ್ರೆಗ. ಕಾಯ್ಲಿ ಸ್ವಲ್ಪ. ಎಣ್ಣೆ ಕಾದ ಮೇಲೆ ಹಾಕ್ಬೇಕು, ಮತ್ತೆ ಎಣ್ಣೆ ಹಾಕಿದ ತಕ್ಷಣ ಹಾಕ್ಬಾರ್ದು. ಓಕೆ. ಸ್ವಲ್ಪ ತೆರಿಯಾಗಿ ರುಬ್ಕೊಂಡಿದ್ದೀನಿ, ತುಂಬಾ ನೈಸ್ ಮಾಡ್ಕೊಂಡಿಲ್ಲ. ಈಗ ಎಣ್ಣೆ ಕಾದಿದೆ, ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ತೀನಿ. ಓಕೆ, ಕಲಸ್ಲಾ? ಹಾ. ಸಿಗ್ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕಾಯ್ತಾ. ಆಮೇಲೆ ಚಿಕನ್ ಹಾಕಿ ಉಪ್ಪು ಹಾಕೋಣ. ಓಕೆ. ತುಂಬಾ ಜನ ಕೇಳಿದ್ರಿ ಈ ಸೌಟ್ ಎಲ್ಲಿಂದ ತಗೊಂಡ್ರಿ ಅಂತ. ಆಕ್ಚುಲಿ ಆ ಸೌಟು ನಮ್ಮ ಅಣ್ಣ ಆರ್ಡರ್ ಹಾಕಿದ್ದು ಅಮೆಝಾನ್ ಅಲ್ಲಿ. ಅಂಡ್ ಅದರ ರೀಸನ್ ಏನಿತ್ತು ಅಂದ್ರೆ, ಅವನೊಂದು ಇನ್ಸ್ಟಾಗ್ರಾಮ್ ಚಾನೆಲ್ ಸ್ಟಾರ್ಟ್ ಮಾಡ್ತಿದ್ದ. ಸೊ ಅದಕ್ಕೆ ನೀಟಾಗಿರೋ ಸೌಟು ಚೆನ್ನಾಗಿ ಕಾಣ್ಲಿ, ಆಸ್ಥೆಟಿಕ್ ಆಗಿ ಅಂತ ಆರ್ಡರ್ ಹಾಕಿದ್ದ. ಅಂಡ್ ಅದು 1 ವರ್ಷ 2 ವರ್ಷ ಆಗಿದೆ, ಬಟ್ ಲಿಂಕ್ ಇದೆ ನನ್ನ ಹತ್ರ. ಸೊ ಅದನ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ತುಂಬಾ ಚೆನ್ನಾಗಿದೆ, ಅದ ಎಲ್ಲ ಸೌಟ್ಗಳು ಚೆನ್ನಾಗಿದೆ. ಹೌದು. ಒಂದು ಇದೂನು ಕೊಡ್ತಾರೆ, ಏನ್ ಅದು ಏನು, ಅದಕ್ಕೆ ಬುಟ್ಟಿನೂ ಕೊಡ್ತಾರೆ, ಪ್ಲಸ್ ಸೌಟು ಕೊಡ್ತಾರೆ. ಇರುತ್ತೆ. ಆಮೇಲೆ ಸ್ಟ್ಯಾಂಡ್. ಈ ಪಾತ್ರೆಯಲ್ಲಿ ಸ್ಟೀಲ್ ಹಾಕಿದ ತಕ್ಷಣ ಪಾತ್ರೆನೂ ಗೀಚ್ ಹೋಗುತ್ತೆ, ಶಬ್ದ ಬಂದ್ಕೊಂಡು, ಅದೆಲ್ಲ ಇಲ್ಲ. ಕೂಲ್ ಆಗಿ ಚೆನ್ನಾಗಿರುತ್ತೆ. ಅಡಿಗೆ ಮಾಡ್ತಿದೀವಿ ಅಂತ ಗೊತ್ತೇ ಆಗಲ್ಲ. ಹೌದು. ಸೊ ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಇಷ್ಟ ಆದ್ರೆ ತಗೊಳ್ಳಿ. ಇದು ಡಾರ್ಕ್ ಆಯ್ತಲ್ಲ, ನೋಡಿ, ಡಾರ್ಕ್ ಆಗಿದೆ. ಅಂಡ್ ಇನ್ನೊಂದು ಸ್ವಲ್ಪ ಜನ ಕೇಳಿದ್ರಿ ಕುಕ್ಕರ್ ಎಲ್ಲಿಂದ ತಗೊಂಡ್ರಿ ಅಂತ. ಕುಕ್ಕರ್ ನಾವು ಇಲ್ಲೇ ಶಾಪಿಂದ ತಗೊಂಡಿರೋದು. ಮಿನಿ ಕುಕ್ಕರ್. ಮತ್ತೆ ಇಲ್ಲ, ಆರ್ಡರ್ ಹಾಕಿದ್ದು. ಆರ್ಡರ್ ಹಾಕಿದ್ದ, ಅದು ಪಪ್ಪ ಆರ್ಡರ್ ಹಾಕಿದ್ದು ಅಂತ ಹೇಳಿಲ್ವಾ? ಸಾರಿ ಗೈಸ್, ಗೊತ್ತಿಲ್ಲ. ಸಾರಿ ಗೈಸ್, ಇದ್ರ ಲಿಂಕ್ ಹಾಕ್ತೀನಿ. ಪಪ್ಪ ಫ್ಲಿಪ್ಕಾರ್ಟ್ ಅಮೆಝಾನಾ? ಓಕೆ, ಅಮೆಝಾನ್ ಟ್ಯಾಗ್ ಮಾಡಕ್ಕಾಗಲ್ಲ ಅನ್ಸುತ್ತೆ. ಸೊ ಫ್ಲಿಪ್ಕಾರ್ಟ್ ಅಲ್ಲಿ ಹುಡುಕ್ಬಿಟ್ಟು ಸೇಮ್ ಹಾಕ್ತೀನಿ. ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಹಾ, ಚಿಕನ್ ಹಾಕ್ತಾ ಇದ್ದೀರಾ? ಚಿಕನ್ ಯಾವಾಗ್ಲೂ ಅರಿಶಿನ, ಉಪ್ಪು, ಲಿಂಬೆಹಣ್ಣು ಹಾಕಿ ತೊಳಿಬೇಕಾದ್ರೆ ಆವಾಗ ಸ್ಮೆಲ್ ಏನು ಕರೆಕ್ಟಾಗಿ, ಇದು ಕೆಟ್ಟದಾಗಿ ಬರೋದಿಲ್ಲ, ಚೆನ್ನಾಗಿರುತ್ತೆ. ಉಪ್ಪು ಹಾಕ್ತೀನಿ ಅದೇ.
ಇಷ್ಟು ಉಪ್ಪು ಹಾಕಿರ್ತೀನಿ, ಆಮೇಲೆ ಬೇಕಾದರೆ ಹಾಕೋಣ. ಬಿಸಿನೀರು ಹಾಕಿರ್ತೀನಿ, ಅಲ್ಲಿ ಒಗ್ಗರಣೆ ಎಲ್ಲ ಹಾಕ್ತಾ ಇರಲಿ. ಇಲ್ಲಿ ಮೇಲ್ಗಡೆ ನೀರು ಕಾಯಿ. ಓಕೆ, ಅಲ್ಲಿ ತನಕ ಅದೇ ನೀರನ್ನು ಹಾಕೋಕ್ಕಾಗತ್ತೆ. ಹೇಳೋಣ. ಯಾರೋ ಅಂದ್ರು ನಿಮ್ ಮನೆಗ್ ಗೆಸ್ಟ್ ಬಂದ್ರೆ ಅವ್ರಿಗೆ ಎಷ್ಟು ಖುಷಿ ಅಲ್ಲ, ಬಿಕಾಸ್ ಒಳ್ಳೆ ಒಳ್ಳೆ ಅಡ್ಗೆ ಮಾಡಾಕ್ತೀರಾ ಅಂತ. ನಿಜ, ನಮ್ಮಮ್ಮ ಹೆಂಗೆ ಅಂತ ಅಂದ್ರೆ ಒಬ್ರೆ ಎಲ್ಲ ಒಂದು 4-5 ಟೈಪಿನ ಅಡ್ಗೆ ಮಾಡ್ತಾರೆ ಹಂಗವರು. ಸೊ ಗೆಸ್ಟ್ಗಳೆಲ್ಲ ಬಂದ್ರೆ ಸೊ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಕರಿಯೋಣ ಆಡಿಯನ್ಸ್ಗೆ. ಬನ್ನಿ ಬನ್ನಿ. ನೆಕ್ಸ್ಟ್ ರುಬ್ಕೊಳ್ಳೋಣ. ಓಕೆ. ಇದ್ರಲ್ಲಿ ಹುರ್ಕೊಳ್ಳೋದು ಯಾವುದೂ ಇಲ್ಲ, ಆಯಿತಾ. ಬೆಳ್ಳುಳ್ಳಿ ನಾನು ಆ್ಯಕ್ಚುಲಿ ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ. ಅರ್ಧ ಅಲ್ಲಿ ಹಾಕಿನಿ, ಅರ್ಧ ಇಲ್ಲಿ. ಶುಂಠಿನೂ ಅಷ್ಟೇ 2 ಬೆರಳಷ್ಟು ತೊಗೊಂಡಿದ್ದೆ, ಅರ್ಧ ಇಲ್ಲಿ ಅರ್ಧ ಅಲ್ಲಿ. ಒಂದು 8-10 ಲವಂಗ, ಚಕ್ಕೆ ಒಂದು 4 ಪೀಸು. ಪೆಪ್ಪರ್ ಹಾಕಿದ್ದೀವಿ, ಹಾಗಾಗಿ ಇಲ್ಲಿ ಬೇಡ. ಧನಿಯಾ ತೊಗೊಂಡಿದ್ದೀನಿ 1.5 ಸ್ಪೂನು. ಖಾರದ ಪುಡಿ 2 ಸ್ಪೂನೇ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮಿಕ್ಕಿರೋ ಟೊಮ್ಯಾಟೊ ಹಣ್ಣು. ಓಕೆ. ತೆಂಗಿನಕಾಯಿ. ತೆಂಗಿನಕಾಯಿ ತುಂಬ ಹಾಕೋದು ಬೇಡ, ನೀರಂಗಿದ್ರೇ ಚೆನ್ನಾಗಿರುತ್ತೆ. ರುಬ್ಕೋತಾರೆ, ಒಂಚೂರು ನೀರು ಹಾಕಿ. ಸುಮಾರು ಹಿಡಿತು ಇದನ್ನ ರುಬ್ಬಕ್ಕೆ. ಏನಕ್ಕಂದ್ರೆ ನೈಸಾಗಿ ರುಬ್ಬೇಕು, ಚೆನ್ನಾಗಿರುತ್ತೆ. ಕಲರ್ ನೋಡಿ. ಮಿಕ್ಸಿ 7 ವರ್ಷ ಆಯ್ತು, 8ನೇ ವರ್ಷ ಅದು ಮಿಕ್ಸಿ. ವಾ, ಪ್ರೀತಿ ತಗೊಂಡಿದ್ದು. ಹಾಗಾಗಿ ಸ್ವಲ್ಪ ಕಡಿಮೆ ರುಬ್ಬತ್ತೆ, ಸ್ವಲ್ಪ ಟೈಮ್ ತಗೊಳತ್ತೆ. ಬಟ್ ಕಲರ್ ನೋಡಿ, ತೋರಿಸ್ತೀನಿ ನಿಮಗೆ ಒಂಚೂರು. ವಾವ್, ಫುಲ್ ಆರೆಂಜ್ ಆಗಿದೆ. ಕ್ಯಾಮ್ರಾ ಹಿಂದೆ ನಮ್ಮ ಅಪ್ಪ ನಿಂತಿದ್ದಾರೆ. ಅವ್ರಿಗೆ ಕ್ಯಾಮ್ರಾ ಮುಂದೆ ಬನ್ನಿ ಅಂದ್ರೆ ಅವರಿಗೂ ಅಡುಗೆ ಮಾಡಬೇಕು ಅನ್ನೋ ಪಾಪ ಆಸೆ ಇದೆ, ಆದ್ರೆ ಬರೋದಿಲ್ಲ. ನಾಚಿಕೆ ಸ್ವಭಾವದವ್ರು ಅವರು. ಏನೂ ಇಲ್ಲ, ಬರೋಲ್ಲ. ಆಸೆ ಇದೆ ಅಷ್ಟೇ. ಅಷ್ಟೇ ಅಷ್ಟೇ. ಕಾಣಿಸ್ತಿದ್ಯಾ ಹಾರ್ಟು? ಗೈಸ್, ನಾವು ನೀರು ಬಿಸಿ ಆಗೋ ತನಕ ನಾವು ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕು? ನಮ್ಮ ಅಮ್ಮನ ಕೈಯಲ್ಲಿ ಒಂದು ಹಾಡು ಹಾಡ್ಸೋಣ ಅಂತ ಅನ್ಕೊಂಡಿದೀವಿ. ಬನ್ನಿ ಹಾಡು. ಏನು ಗುರಾಯಿಸ್ತೀರಾ? ಆಡಿಯನ್ಸ್ ಕೇಳ್ತಾ ಇದ್ದಾರೆ ನಿಮ್ಮ ಸಾಂಗ್ ಒಂದ್ಸಲಿ ಹಾಕಿ, ಅದು ತುಂಬ ವೈರಲ್ ಆಗಿ ಅಲ್ಲಿ ಕಾಮೆಂಟ್ಸ್ ಎಲ್ಲ ಹಾಕ್ತಾ ಇದ್ರು, ಹಾಡು ಹಾಡಿಸಿ ಅಂತ. ಸೊ ಇವಾಗ ಒಂದು ಹಾಡು ಹಾಡಿಸ್ತಾ ಇದ್ದೀವಿ, ಹಾಡಿ. ಮೈಕೆ ಇದು ಅನ್ಕೊಳ್ಳಿ. ಯಾ ಮಾಡಲಿ. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಇರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಅವನೇ ಕಾರಣ, ಬಾನಿಗೊಂದು ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ನನಗಂತೂ ನಾಚಿಕೆ ಆಗುತ್ತೆ. ಏನಕ್ಕಂದ್ರೆ 4 ವರ್ಷ ಕಲ್ತಿರೋದು ನಾನು, ಆದರೆ ಚೆನ್ನಾಗಿ ಹಾಡೋದು ಇವರು. ನನಗೆ ಮಾತ್ರ ಹಾಡು ಹೇಳೋಕ್ಕಾಗಲ್ಲ ಇವಾಗ, ಬಿಕಾಸ್ ಪ್ರಾಕ್ಟೀಸ್ ಬಿಟ್ಟೋಗಿದೆ ಆ್ಯಂಡ್ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ. ನಮ್ಮಮ್ಮ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಗೈಸ್. 1 ರೌಂಡ್ ಆಫ್ ಅಪ್ಲಾಸ್ ಫಾರ್ ಮೈ ಮಾಮ್. ಇವಾಗ ನೀರು ಹಾಕೋಣ. ಕಾಗಿದೆ ನೋಡಿ, ಚೆನ್ನಾಗಿ ಅದರದ್ದೇ ನೀರಲ್ಲಿ ಬೆಂದ್ಕೊಂಡಿದ್ದದ. ಈಗ ಈ ಬಿಸಿ ನೀರನ್ನ ಹಾಕೋದು. ಓಕೆ. ಚೆನ್ನಾಗಿ ಚಿಕನ್ ಬೇಯಲಿ, ಆಮೇಲೆ ಮಸಾಲೆ ಹಾಕೋಣ. ಬೇಯಲಿ, ಇನ್ನೂ 20-25 ಮಿನಿಟ್ಸ್ ಇದನ್ನು ಬೇಯಲಿ ಚೆನ್ನಾಗಿ. ಓಕೆ. ಮುಚ್ಚಿಡ್ರಿ, ಆಮೇಲೆ ಮಸಾಲೆ ಹಾಕೋಣ.
ಓಕೆ ಏನು ಮಮ್ಮ? ಈಗ ಮಸಾಲೆ ಹಾಕ್ಬಿಡೋಣ ಸಾರಿಗ. ಓಕೆ ನೋಡು ಟೈಮ್ ಆಗುತ್ತೆ ಅಂತ ಒಂದು ವಿಷಲ್ ಟೈಮ್ ಆಗುತ್ತೆ ಅಂತ ಒಂದು ವಿಷಲ್ ಹೊಡಿಸ್ಬಿಟ್ವಿ ನಾವು. ಸೊ ಇಲ್ಲಿ ಮಸಾಲೆ ಇದೆ, ಸೊ ಮಸಾಲೆನ ಹಾಕೋಣ. ನಿಂಗೇನಾದರೂ ಸಪಕ್ ಪಾಣಿ ಬೇಕಾದೆ ತೆಗ್ದಿಡಿ ಒಂಚೂರು. ಸೊ ನಮ್ಮಮ್ಮ ಒಂಚೂರು ನಂಗೋಸ್ಕರ ಸಪಾಕ್ ಪಾಣಿ ತೆಗ್ದಿಡ್ತಾ ಇದ್ದಾರೆ. ಅಂದರೆ ಸಪ್ಪೆ ಸಾರು. ಅವಳು ಇದರಲ್ಲೇ ಊಟ ಮಾಡೋದು ಜಾಸ್ತಿ. ಮಸಾಲೆ ಮಸಾಲೆ ಹಾಕ. ಎಷ್ಟೊತ್ತು ಕುದಿಸ್ಬೇಕು ಮಾ? ಒಂದು 10 ಮಿನಿಟ್ಸ್ ಸಾಕು. ಓಕೆ, ಸೊ ಇದು ಕುದಿಸೋಣ ಒಂದು 10 ಮಿನಿಟ್ಸ್. ಒಂಚೂರು ಒಂದು ಸ್ವಲ್ಪ ವಾಟರ್ ಹಾಕ್ತಿದ್ದಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾವ ಥರ ತಿಂತಾರೆ ಆ ಥರ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇರಬಾರ್ದು ಇದು. ಈ ಥರ ಇರಬೇಕು. ಓಕೆ ಮಮ್ಮ, ನೆಕ್ಸ್ಟ್ ಆಗಿದೆಯಾ? ಕುದೀತಿದ್ಯಾ? ಆಯ್ತು ನೋಡಿ. ವಾವ್, ಘಮ ಘಮ. ಈಗ ಊಟ ಮಾಡಿ. ಊಟ ಮಾಡೋಣ. ಟೇಸ್ಟ್ ನಾನೇ ಮಾಡ್ಲಾ? ಬನ್ನಿ ಬಡಿಸಿ. ಓಕೆ ಗೈಸ್, ರೆಡಿ ಇದೆ, ಬನ್ನಿ ಟೇಸ್ಟ್ ಮಾಡೋಣ. ಓಕೆನಾ? ಕಲರ್ ಮಾತ್ರ ಫುಲ್ ಚೆನ್ನಾಗಿದೆ. ಏನು ಇದು ಇಷ್ಟು ಚೆನ್ನಾಗಿದೆ? ಕಳೆದೋಗ್ಬಿಟ್ಟದೆ. ತುಂಬ ಚೆನ್ನಾಗಿದೆ. ನಂಗೆ ಗೊತ್ತಿದ್ದಿರಲಿಲ್ಲ ಈರುಳ್ಳಿ ಹಾಕ್ದಲೇನು ಈ ಥರ ಫ್ಲೇವರ್ ಬರುತ್ತೆ ಅಂತ, ಅಲ್ವಾ? ಬನ್ನಿ ನಮ್ಮ ಪೀಸ್. ಸಾಫ್ಟ್ ಆಗಿದೆ, ಸಖತ್, ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ನೀವೆಲ್ಲರೂ ಟ್ರೈ ಮಾಡಬೇಕು. ನಮ್ಮಮ್ಮ ಹೆಂಗೆ ಬರ್ತಾ ಇದ್ದಾರೆ ಅಂದರೆ ಒಂದು ಸಾರು ಲೆವೆಲು, ಇನ್ನೊಂದು ಸಾರು ಸೊ ಸಖತ್ತಾಗಿದೆ. ಡೆಫಿನೆಟ್ಲಿ ಮಾಡ್ಕೊಂಡು ತಿನ್ನಿ, ಕಾಮೆಂಟ್ಸ್ ಹಾಕಿ ನನಗೆ ಹೇಗೆ ಬಂದಿದೆ ಅಂತ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ? ಪ್ರೋಟೀನಿಗೆ ದಿನ ಇದೆ ಸಾರು ಮಾಡಿಬಿಡಿ ಹಾಗೆ ಮಾಡೋಣ.